ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ನಲ್ಲಿ ಶುರುವಾಗಿದೆ ಮುಸ್ಲಿಂ ನಾಯಕರ ಫೈಟ್. ದಾವಣಗೆರೆ ಬೈ ಎಲೆಕ್ಷನ್ ವಿಚಾರದಲ್ಲಿ ಭಾರೀ ಮುನಿಸು ಇದೆ. ಪಕ್ಷ ವಿರೋಧಿ ಚಟುವಟಿಕೆ ಆರೋಪದಲ್ಲಿ ಇಬ್ಬರು ಕಿಕ್ಔಟ್ ಆಗಿದ್ದಾರೆ. ಮುಂದೇನಾಗಬಹುದು? ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಮುಸ್ಲಿಂ ನಾಯಕರ ಫೈಟ್ ತಾರಕಕ್ಕೇರಿದೆ. ವಿರೋಧಿ ಚಟುವಟಿಕೆ ಆರೋಪದಲ್ಲಿ ಈಗಾಗಲೇ ಇಬ್ಬರು ಕಿಕ್ಔಟ್ ಆಗಿದ್ದಾರೆ. ಹಾಗಾದ್ರೆ ಮುಸ್ಲಿಂ ನಾಯಕರ ಮೇಲೆ ಅಷ್ಟೇ ಕ್ರಮನ ಅನ್ನುವಂತ ಕಿಚ್ಚು ಈಗ ಹೊತ್ಕೊಂಡಿದೆ. ಇದೇ ವಿಚಾರಕ್ಕೆ ಕಾಂಗ್ರೆಸ್ ನಾಯಕರ ಮಧ್ಯೆನೇ ಅಸಮಾಧಾನ ಭುಗಿಲೆದ್ದಿದೆ. ತರಾತುರಿ ಕ್ರಮಕ್ಕೆ ಕಾಂಗ್ರೆಸ್ ನಾಯಕರಿಂದಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಅಲ್ಲದೆ ಜಮೀರ್ ಅಹಮದ್ ಟಾರ್ಗೆಟ್ ಮಾಡ್ತಿರೋದಕ್ಕೂ ಕೂಡ ಅಸಮಾಧಾನ ಇದೆ. ವಿರೋಧದ ಬಳಿಕ ಮುಸ್ಲಿಂ ನಾಯಕರಿಗೆ ಮತ್ತೆ ಸಿಗುತ್ತಾ ಸ್ಥಾನಮಾನ? ಈಗ ಈ ವಿರೋಧ ಏನು ವ್ಯಕ್ತವಾಗ್ತಾ ಇದೆ, ಅಸಮಾಧಾನವನ್ನು ಏನು ವ್ಯಕ್ತಪಡಿಸ್ತಾ ಇದ್ದಾರೆ, ಇದರಿಂದ ಹಾಗಾದ್ರೆ ಸ್ವಲ್ಪ ಕ್ರಮ ತೆಗೆದುಕೊಳ್ಳೋದು ಅಥವಾ ಶಿಸ್ತು ಕ್ರಮವನ್ನ ಶೀಘ್ರವಾಗಿಯೇ ಜಾರಿಗೆ ಮಾಡೋದು, ಇದರಲ್ಲಿ ಏನಾದರೂ ಸ್ವಲ್ಪ ಬದಲಾವಣೆಗಳಾಗುತ್ತಾ ಅಂತ. ಯಾಕೆಂದ್ರೆ ಈಗ ಜಮೀರ್ ಅವರ ತಲೆದಂಡವು ಆಗಬಹುದೇನೋ ಅನ್ನುವಂಥ ಮಟ್ಟಕ್ಕೆ ಚರ್ಚೆ ಆಗ್ತಾ ಇದೆ. ನಿಜಕ್ಕೂ ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡಿದ್ದೇ ಆದರೆ ಅವರ ತಲೆದಂಡವು ಆಗ್ಬಿಡುತ್ತಾ ಅನ್ನುವಂಥ ಪ್ರಶ್ನೆ. ಮತ್ತೊಂದು ಕಡೆ ಮುಸ್ಲಿಂ ನಾಯಕರು, ಮುಸ್ಲಿಂ ಶಾಸಕರೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮುಸ್ಲಿಂ ನಾಯಕರನ್ನ ಮನವೊಲಿಸೋದಕ್ಕೆ ಸತೀಶ್ ಜಾರಕಿಹೊಳಿ, ಡಿಕೆ ಶಿವಕುಮಾರ್ ಚರ್ಚೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಭೇಟಿಯಾಗಿ ಚರ್ಚೆ ನಡೆಸಿರುವಂತಹ ಸತೀಶ್ ಜಾರಕಿಹೊಳಿ ಜಬ್ಬಾರ್ ನಜೀರ್ ಅಹಮದ್ಗೆ ಮತ್ತೆ ಸ್ಥಾನಮಾನ ನೀಡಿ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುವುದಾಗಿ ಡಿಕೆ ಶಿವಕುಮಾರ್ ಭರವಸೆ ಕೊಟ್ಟಿದ್ದಾರಂತೆ. ಹಾಗಾದ್ರೆ ಕಳೆದುಕೊಂಡಿರುವಂತಹ ಸ್ಥಾನಮಾನವನ್ನ ಮತ್ತೆ ಗಳಿಸಿಕೊಳ್ತಾರಾ ನಜೀರ್ ಇರಬಹುದು, ಜಬ್ಬಾರ್ ಇಬ್ರು ಕೂಡ ಅನ್ನುವಂತ ಪ್ರಶ್ನೆ ಇದೆ. ಇನ್ನು ಸಮರ್ಥ್ ಸೋಲು ಗೆಲುವಿನ ಮೇಲೆ ಮೂವರ ಭವಿಷ್ಯ ನಿಂತಿದೆ. ಸೋತ್ರೆ ಜಮೀರ್ ಅವರ ವಿರುದ್ಧವೂ ಕ್ರಮ ಆಗಬಹುದು. ಗೆದ್ರು ಅಂತ ಅಂದ್ರೆ ಜಬ್ಬಾರ್ ಮತ್ತೆ ನಜೀರ್ ಅವರನ್ನ ಮತ್ತೆ ವಾಪಸ್ ತೆಗೆದುಕೊಳ್ಬಹುದು, ಅವರಿಗೆ ಅವರ ಸ್ಥಾನಮಾನವನ್ನ ಕೊಡಬಹುದು ಅನ್ನುವಂಥ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಸಮರ್ಥ್ ಗೆದ್ರೆ ಸೋತ್ರೆ ಬರೀ ಮುಸ್ಲಿಂ ಸಮುದಾಯದ ವಿರುದ್ಧ ಮಾತ್ರ ಅಥವಾ ಮುಸ್ಲಿಂ ನಾಯಕರ ವಿರುದ್ಧ ಮಾತ್ರ ಕ್ರಮನ? ಈ ಒಂದು ಪ್ರಶ್ನೆನೂ ಕೂಡ ಸಹಜವಾಗಿಯೇ ಹುಟ್ಕೊಂಡಿದೆ. ಹೀಗಾಗಿನೇ ಮುಸ್ಲಿಂ ಶಾಸಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ. ವೀರೇಶ್, ಈಗಾಗಲೇ ಮುಸ್ಲಿಂ ನಾಯಕರ ಒಂದು ಅಸಮಾಧಾನ ಏನಪ್ಪಾ ಅಂದ್ರೆ, ಏನೇ ತಪ್ಪು ಮಾಡಿದ್ರು ನಮ್ಮ ಮುಸ್ಲಿಂ ಶಾಸಕರ ಮೇಲೆ ಮಾತ್ರ ಕ್ರಮ ಆಗುತ್ತಾ, ಬೇರೆಯವ್ರ ಮೇಲೆ ಕ್ರಮ ಆಗಲ್ವಾ ಅಂತ. ಮತ್ತೊಂದು ಕಡೆ ಸಮರ್ಥ್ ಸೋಲು ಗೆಲುವಿನ ಮೇಲೆ ಜಮೀರ್ ಅಹಮದ್ ಅವರ ಸ್ಥಾನ ಅಥವಾ ಸಚಿವ ಸ್ಥಾನ ಏನಿದೆ ಅದು ಡಿಪೆಂಡ್ ಆಗಿದೆಯಾ ಹೆಂಗೆ ಅಂತ? ಖಂಡಿತವಾಗಿಯೂ ಸೌಖ್ಯ. ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ವಿಚಾರದಲ್ಲಿ ಅಲ್ಲಿ ಪಕ್ಷದ ಅಭ್ಯರ್ಥಿಯಾಗಿರ್ತಂಥ ಸಮರ್ಥ ಶಾಮನೂರ್ ಅವರ ವಿರುದ್ಧ ಪಕ್ಷದಲ್ಲೇ ಇದ್ದಂಥ ಮುಸ್ಲಿಂ ನಾಯಕರುಗಳು, ಕೆಲ ನಾಯಕರುಗಳು ಷಡ್ಯಂತ್ರವನ್ನು ಮಾಡಿದ್ರು ಅನ್ನೋ ಒಂದು ಆರೋಪದ ಮೇರೆಗೆ ಈಗಾಗಲೇ MLC ಆಗಿರ್ತಕ್ಕಂಥ ಅಬ್ದುಲ್ ಜಬ್ಬಾರ್ ಅವ್ರನ್ನ ಅಲ್ಪಸಂಖ್ಯಾತರ ಘಟಕದಿಂದ ವಜಾಗೊಳಿಸೋದ್ರ ಜೊತೆಗೆ ಅವ್ರನ್ನ ಪಕ್ಷದಿಂದ ಅಮಾನತು ಮಾಡಿರುವಂಥದ್ದು. ಇನ್ನೊಂದು ಕಡೆ CM ರಾಜಕೀಯ ಕಾರ್ಯದರ್ಶಿ ಆಗಿದ್ದಂಥ ನಸೀರ್ ಅಹಮದ್ ಅವ್ರನ್ನ ಆ ಸ್ಥಾನದಿಂದನೂ ಸಹ ಅವರಿಗೆ ಬಿಡುಗಡೆ ಮಾಡಿ ಕೋಕನ್ನು ಕೊಡಲಾಗಿರುವಂಥದ್ದು. ಇನ್ನೊಂದು ಕಡೆ ಸಚಿವ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧವೂ ಸಹ ಈ ವಿಚಾರದಲ್ಲಿ ಕ್ರಮವನ್ನು ಕೈಗೊಳ್ತಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಂತೆ ಅಲ್ಪಸಂಖ್ಯಾತರ ಸಮುದಾಯದ ನಾಯಕರುಗಳು ಮತ್ತು ಮುಸ್ಲಿಂ ಮುಖಂಡರುಗಳು ಎಲ್ಲರೂ ಸಹ ಪಕ್ಷದ ನಾಯಕರುಗಳ ವಿರುದ್ಧವೇ ಅಸಮಾಧಾನವನ್ನು ಹೊರ ಹಾಕ್ತಾ ಇರುವಂಥದ್ದು. ಕಾಂಗ್ರೆಸ್ ಪಕ್ಷಕ್ಕೆ ಬಹುದೊಡ್ಡದಂತ ಬೆನ್ನೆಲುಬಾಗಿರುವುದೇ ಅಲ್ಪಸಂಖ್ಯಾತರರು. ಹೀಗಾಗಿ ಅಲ್ಪಸಂಖ್ಯಾತರ ವಿರುದ್ಧವೇ ಈ ರೀತಿಯಂತ ಕ್ರಮಗಳನ್ನು ಕೈಗೊಳ್ಳೋದು ಸರಿಯಲ್ಲ ಅಂತ ಹೇಳಿ ಒಂದು ಆರೋಪ ಮತ್ತು ಆಕ್ರೋಶ ಕೇಳಿ ಬರ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲೇ ಈಗಾಗಲೇ DCM DK ಶಿವಕುಮಾರ್ ಅವರ ಜೊತೆಗೆ CM ಸಿದ್ದರಾಮಯ್ಯನವರ ಪರಮಾಪ್ತರಾಗಿರ್ತಕ್ಕಂಥ ಸಚಿವ ಸತೀಶ್ ಜಾರಕಿಹೊಳಿ ಅವರು ಭೇಟಿ ಮಾಡಿ ಅವರ ಜೊತೆಗೆ ಚರ್ಚೆಯನ್ನು ಮಾಡಿರುವಂಥದ್ದು. ಮುಸ್ಲಿಂ ಸಮುದಾಯದ ವಿರುದ್ಧವಾಗಿ ನಾವು ಈ ರೀತಿಯಂತ ಕ್ರಮಗಳನ್ನು ಕೈಗೊಳ್ತಾ ಹೋದರೆ ಆ ಸಮುದಾಯ ಸಂಪೂರ್ಣವಾಗಿ ಪಕ್ಷದಿಂದ ದೂರವಾಗುವಂಥ ಸಾಧ್ಯತೆಗಳು ಇದೆ. ಹೀಗಾಗಿ
ಪಕ್ಷ ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳನ್ನು ಪರಿಶೀಲನೆ ಮಾಡಬೇಕು, ಮರುಪರಿಶೀಲನೆ ಮಾಡಿ ಅವರಿಗೆ ಸೂಕ್ತ ಸ್ಥಾನಮಾನಗಳನ್ನು ಕೊಡಬೇಕು ಅಂತೇಳಿ ಸಚಿವ ಸತೀಶ್ ಜಾರಕಿಹೊಳಿ ನಿನ್ನೆ DCM DK ಶಿವಕುಮಾರ್ ಅವರ ಜೊತೆಗೆ ಭೇಟಿಯಾದಂಥ ಸಂದರ್ಭದಲ್ಲಿ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಆದರೆ DCM DK ಶಿವಕುಮಾರ್ ಅವರು ಸದ್ಯಕ್ಕೆ ನಾನು ಹೈಕಮಾಂಡ್ ಹೇಳಿದಂತೆ ಕ್ರಮಗಳನ್ನು ಕೈಗೊಂಡಿರುವಂಥದ್ದು, ಹೈಕಮಾಂಡ್ ಗಮನದ ಮೇಲೇ ಈ ಎಲ್ಲ ಆದೇಶಗಳು ಆಗಿರುವಂಥದ್ದು. ಆದರೆ ಅಬ್ದುಲ್ ಜಬ್ಬಾರ್ ಅವರು ಈ ಕ್ಷಣದವರೆಗೂ ಸಹ ಅವ್ರನ್ನ ಪಕ್ಷದಿಂದ ಅಮಾನತು ಮಾಡಿರೋ ವಿಚಾರಕ್ಕೆ ಅವರು ಯಾವುದೇ ರೀತಿಯಾದಂಥ ಕಾರಣಗಳನ್ನು ಕೊಟ್ಟಿಲ್ಲ ಮತ್ತು ನಸೀರ್ ಅಹಮದ್ ಅವರ ವಿಚಾರದಲ್ಲೂ ಸಹ ಅವರು ಸೂಕ್ತವಾದಂಥ ಕಾರಣಗಳನ್ನು ಕೊಟ್ಟಿಲ್ಲ. ಅವರಿಬ್ಬರಿಂದಲೂ ಸಹ ಪಕ್ಷಕ್ಕೆ ಯಾವ ರೀತಿಯಾದಂಥ ಕ್ರಮಗಳು ಬರುತ್ತೆ ಮತ್ತು ಅವರು ವರದಿ ಬರುತ್ತೆ, ಆ ವರದಿಯ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ಗೆ ಆ ಮನವಿಯನ್ನು ಮಾಡಿ ಆ ಮುಂದಿನ ಕ್ರಮವನ್ನು ಕೈಗೊಳ್ತೀನಿ ಅಂತೇಳಿ DCM DK ಶಿವಕುಮಾರ್ ಅವರು ಹೇಳ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಸಮರ್ಥ ಶಾಮನೂರ್ ಅವರ ಸೋಲಿನ ಮೇಲೇನೆ ಇದೀಗ ಮುಸ್ಲಿಂ ನಾಯಕರ ಭವಿಷ್ಯ ನಿರ್ಧಾರವಾಗಿರುವಂಥದ್ದು. ಒಂದು ವೇಳೆ ಸಮರ್ಥ ಶಾಮನೂರ್ ಗೆದ್ರೆ ಅಬ್ದುಲ್ ಜಬ್ಬಾರ್ ಮತ್ತು ನಸೀರ್ ಅಹಮದ್ ಅವ್ರನ್ನ ವಾಪಸ್ ಪಕ್ಷದೊಳಗೆ ಕರೆದುಕೊಳ್ಳೋದ್ರ ಜೊತೆಗೆ ಅವ್ರಿಗೆ ಸೂಕ್ತ ಸ್ಥಾನಮಾನಗಳನ್ನು ಕೊಡುವಂಥ ಸಾಧ್ಯತೆಗಳು ಇರುವಂಥದ್ದು. ಒಂದು ವೇಳೆ ಸಮರ್ಥ ಶಾಮನೂರ್ ಅವರು ಸೋತಿದ್ದೇ ಆದರೆ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಸಚಿವ ಸ್ಥಾನದ ಮೇಲೂ ಸಹ ತೂಗುಗತ್ತಿ ಫಿಕ್ಸ್ ಅಂತ ಹೇಳ್ಬೋದು. ಸೌಖ್ಯ ವೀರೇಶ್, ಈಗ ಸಚಿವ ಜಮೀರ್ ಅಹಮದ್ ಅವರು ಹೇಳ್ತಾ ಇದ್ರು, ನೀವು ಕೇರಳಕ್ಕೆ ಹೋಗಿ ಅಂತ ಹೇಳಿದ್ರಿ, ಅಲ್ಲಿ ಹೋದೆ, ಚುನಾವಣಾ ಪ್ರಚಾರ ಮಾಡಿದೆ, ಬಾಗಲಕೋಟೆಗೆ ಹೋದೆ, ದಾವಣಗೆರೆಗೂ ಬಂದು ಪ್ರಚಾರ ಮಾಡಿದ್ದೀನಿ, ಹಾಗಿದ್ದೂ ನನ್ನ ಮೇಲೇನೆ ನೀವು ಶಿಸ್ತು ಕ್ರಮವನ್ನ ತೆಗೆದುಕೊಳ್ತೀರಾ ಅಂತ ಅಂದ್ರೆ ಹೈಕಮಾಂಡ್ ನಾಯಕರು ನನ್ನ ಶ್ರಮಕ್ಕೆ ಬೆಲೆ ಕೊಡಲ್ವಾ ಅನ್ನುವಂಥ ಒಂದು ಪ್ರಶ್ನೆಯನ್ನ ಮಾಡಿದ್ರು. ಹಾಗಾದ್ರೆ ಹೈಕಮಾಂಡ್ ಇದ್ರತ್ತ ಗಮನ ಹರಿಸ್ತಾ ಇಲ್ವಾ? ಬರೀ ಇಂಥ ನಾಯಕರು ಅಂದ್ರೆ ಮುಸ್ಲಿಂ ನಾಯಕರು ಇರ್ಬೋದು, ಅಲ್ಪಸಂಖ್ಯಾತ ಅಂತ ಬಂದಾಗ ದಲಿತ ನಾಯಕರು, ಇವ್ರ ವಿರುದ್ಧನೇ ಕ್ರಮ ಆಗ್ತಾ ಇದ್ರೆ ಅಂತ ಮತಗಳನ್ನ ಕಳ್ಕೊಳ್ತೀವಿ ಅನ್ನುವಂಥ ಭಯ ಹೈಕಮಾಂಡಿಗೆ ಇಲ್ವಾ ಅಂತ? ಖಂಡಿತವಾಗಿಯೂ ಆ ನಿಟ್ಟಿನಲ್ಲೇ ಇದೀಗ ಅಹಿಂದ್ ವರ್ಗದ ಸಚಿವರುಗಳು ಒಂದು ಅಸಮಾಧಾನವನ್ನು ಹೊರಹಾಕ್ತಾ ಇರುವಂಥದ್ದು. ಪದೇ ಪದೇ ಆಗಿ ಅಹಿಂದ್ ವರ್ಗದ ನಾಯಕರುಗಳ ಮೇಲೇ ಕಾಂಗ್ರೆಸ್ ಹೈಕಮಾಂಡ್ ಕ್ರಮಗಳನ್ನು ಕೈಗೊಳ್ತಾ ಇರುವಂಥದ್ದು. ಇದೇ ಪರಿಸ್ಥಿತಿ ಮುಂದೆ ಹೊರದ್ರೆ ಅಹಿಂದ್ ವರ್ಗ ಸಂಪೂರ್ಣವಾಗಿ ಪಕ್ಷದಿಂದ ದೂರ ಆಗುವಂಥ ದಿನಗಳು ದೂರ ಇಲ್ಲ ಅನ್ನೋ ಒಂದು ಆಕ್ರೋಶ ಮತ್ತು ಅಸಮಾಧಾನವನ್ನು ಹೊರಹಾಕ್ತಾ ಇರುವಂಥದ್ದು. ಇನ್ನೊಂದು ಕಡೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಸಹ ನಾನು ಹೈಕಮಾಂಡ್ ಹೇಳಿರೋ ಹಿನ್ನೆಲೆಯಲ್ಲೇ ಕೇರಳಕ್ಕೆ ಹೋಗಿ ಹಗಲಿರುಳು ಪ್ರಚಾರವನ್ನು ಮಾಡಿದ್ದೀನಿ, ನಾನು ಮೋಜು ಮಸ್ತಿಯನ್ನು ಮಾಡಲಿಕ್ಕೆ ಹೋಗಿಲ್ಲ ಅನ್ನೋ ಒಂದು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಆದರೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಅವರ ಆಪ್ತರ ಮೂಲಕ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡಬೇಕಾಗಿತ್ತು ಮತ್ತು ಸಮುದಾಯಕ್ಕೆ ಏನೆಲ್ಲ ಮೆಸೇಜ್ಗಳನ್ನು ಕೊಡಬೇಕಾಗಿತ್ತು, ಆ ಮೆಸೇಜು ಮತ್ತು ಅವರ ಆಪ್ತರನ್ನ ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅನ್ನೋ ಒಂದು ಆಕ್ರೋಶ ಮತ್ತು ಅಸಮಾಧಾನ ಪಕ್ಷದ ಕೆಲ ನಾಯಕರುಗಳ ಬಳಿ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಭವಿಷ್ಯವೂ ಸಹ ಇದೀಗ ಸಮರ್ಥ ಶಾಮನೂರ್ ಅವರ ಸೋಲು ಗೆಲುವಿನ ಮೇಲೆ ನಿರ್ಧಾರವಾಗುವಂಥದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ವೀರೇಶ್ ಮಾಹಿತಿಗೆ.